ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಗಿಡಕ್ಕೆ ಸಪೋರ್ಟ್ ಹೇಗೆ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಸೇವಂತಿಗೆ ಗಿಡ ಒಂದು ಸಲ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದೊಂದು ಕೊನೆಯಲ್ಲೂ ಈ ರೀತಿ ಗೊಂಚಲು ಥರ ತುಂಬ ಹೂ ಬಿಡ್ತಾ ಇರುತ್ತೆ. ಆ ಕೊನೆಗೆ ಅದ್ರ ಭಾರನ ತಡೆಯೋಕ್ಕಾಗ್ದೇ ಮುರ್ಕೊಳ್ತಾ ಇರುತ್ತೆ. ಅದನ್ನು ನಾವು ಹೇಗೆ ಸಪೋರ್ಟ್ ಕೊಟ್ಟು ನಿಲ್ಲಿಸ್ಬೋದು ಅಂತ ಇವತ್ತು ನಾನು ತೋರಿಸ್ತೀನಿ. ಹೆಚ್ಚಾಗಿ ಈ ರೀತಿ ನರ್ಸರಿಗಳಲ್ಲಿ ಮಾಡಿರ್ತಾರೆ, ನೀವು ನೋಡಿರ್ಬೋದು. ಗಿಡ ಬೆಳೆದಂಗೆಲ್ಲ ಹೂ ಕೆಳಗಡೆ ಬೆಂಡಾಗಿ ಅದರದ್ದು ಸ್ಟೆಮ್ಮೇ ಕಟ್ಟಾಗ್ತಾ ಇರುತ್ತೆ. ನಾನು ಇದಕ್ಕೆ ಬ್ಯಾಂಬೋ ಕಡ್ಡಿಗಳನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಸಿಗುತ್ತೆ ಅದು ತೊಗೋಬೋದು. ಒಟ್ಟಿಗೆ ಕಡ್ಡಿಗಳು ಗಟ್ಟಿಯಾಗಿ ಸ್ಟರ್ಡಿಯಾಗಿರಬೇಕು. ಈ ಸೇವಂತಿಗೆ ಗಿಡ ಹೈಟ್ ಜಾಸ್ತಿ ಬೆಳೆಯೋಕ್ಕೆ ಮುಂಚೆ ನಾವು ಕೋಲ್ಗಳನ್ನ ಪಾಟಿನ ಸುತ್ತ ಕೊಟ್ಕೊಂಡು ಸಪೋರ್ಟಿಗೆ ರೆಡಿ ಮಾಡ್ಕೊಂಡಿರಬೇಕು. ಬಿದಿರಿನ ಕಡ್ಡಿಗಳನ್ನ ನಾನು ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಇದರಲ್ಲಿ ಸೈಡಲ್ಲಿ ಸ್ಟೆಮ್ ಥರ ಬಂದಿರುತ್ತಲ್ಲ ಅಂಥ ಕೋಲ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿರೋ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಸೇವಂತಿಗೆ ಗಿಡಗಳು ಹೆಚ್ಚಾಗಿ 2 ರಿಂದ 2.5 ಅಡಿಯಷ್ಟು ಉದ್ದ ಬೆಳೆಯುತ್ತೆ. ಅಷ್ಟೇ ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು. ಒಂದು ಪಾಟಿಗೆ ಒಂದು 5 ರಿಂದ 6 ಅಷ್ಟು ಕಡ್ಡಿಗಳಾದರೂ ಬೇಕಾಗತ್ತೆ. ಈ ರೀತಿ ಕೋಲ್ಗಳನ್ನ ನಿಲ್ಲಿಸಿ ಸೇವಂತಿಗೆ ಬೆಳೆಯೋದಕ್ಕೆ ಪಾಟಿನ ಸೈಜು 10 ರಿಂದ 12 ಇಂಚಷ್ಟಾದರೂ ಉದ್ದ ಇರಬೇಕು. ತುಂಬ ಸಣ್ಣ ಪಾಟಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಈ ಪಾಟಿಗೆ ಸಪೋರ್ಟ್ ಕೊಡೋಕ್ಕೆ ಮುಂಚೆ ನಾವು ಗಿಡನ ಪಿಂಚಿಂಗ್ ಮಾಡಿರಬೇಕು. ಅಂದರೆ ಗಿಡದ ತುದಿನ ಚಿವುಟಿರಬೇಕು, ಮೊಗ್ಗುಗಳು ಬರೋಕ್ಕೆ ಶುರುವಾಗಿರಬೇಕು. ಆ ಟೈಮಲ್ಲಿ ನಾವು ಸಪೋರ್ಟ್ ಕೊಟ್ಟರೆ ನಮಗೆ ಹೂಗಳು ಸ್ವಲ್ಪ ಕೂಡ ವೇಸ್ಟ್ ಆಗಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಕೋಲ್ಗಳನ್ನ ಕಟ್ಟೋದಕ್ಕೆ ನೀವು ಯಾವುದೇ ಹಗ್ಗ ಅಥವಾ ತಂತಿ, ವೈರು ಏನು ಬೇಕಾದರೂ ತೊಗೋಬೋದು. ನಾನಿಲ್ಲಿ ನೈಲಾನ್ ಹಗ್ಗ ತೊಗೊಂಡಿದ್ದೀನಿ. ಈ ಕೋಲ್ಗಳನ್ನ ಇವಾಗ ಪಾಟಿನ ಎಡ್ಜಿಗೆ ಗಿಡ ಇಲ್ಲದೆ ಇರೋಂಥ ಕಡೆ, ಬರೀ ಮಣ್ಣಿರೋ ಅಂಥ ಕಡೆ ನೋಡಿಬಿಟ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋ ಹಾಗೆ ಚುಚ್ಚಬೇಕು. ಒಂದಕ್ಕೊಂದು ಎಷ್ಟು ಗ್ಯಾಪ್ ಬೇಕಾಗುತ್ತೆ ನೋಡಿಕೊಂಡು ನಿಲ್ಲಿಸ್ಕೋಬೇಕು. ಇವಾಗ ನಿಲ್ಲಿಸ್ತಾ ಇರೋ ಕೋಲ್ಗಳು ಸ್ವಲ್ಪ ಉದ್ದನೇ ಆಯಿತು. ಅದನ್ನ ಇವಾಗ ಕಟ್ ಮಾಡ್ಕೊಳ್ತೀನಿ. ಒಂದು ಸಲ ಎಲ್ಲ ನಿಲ್ಲಿಸಾದ್ಮೇಲೆ ನೋಡಿಕೊಂಡು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಎಲ್ಲ ಕೋಲ್ಗಳನ್ನ ನಿಲ್ಲಿಸ್ಕೊಂಡಾದ್ಮೇಲೆ ಹಗ್ಗ ಕಟ್ಕೊಂಡು ಹೋಗಬೇಕು. ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಒಂದೊಂದು ಕಡ್ಡಿಗೂ ಒಂದು ನಾಟ್ ಹಾಕ್ಕೊಂಡು ಹೋಗಬೇಕು. ಒಂದೊಂದು ಗಂಟನ್ನು ಚೆನ್ನಾಗಿ ಎಳೆದ್ಬಿಟ್ಟು ಟೈಟಾಗಿ ಗಂಟು ಹಾಕೋಬೇಕು. ಇದೇ ರೀತಿ ಒಂದು ರೌಂಡ್ ಬರೋ ಹಾಗೆ ಎಲ್ಲ ಕೋಲ್ಗಳಿಗೂ ಒಂದೊಂದು ಗಂಟು ಹಾಕ್ಕೊಂಡು ಹೋಗಬೇಕು. ಗಿಡದಲ್ಲಿರೋ ಎಲ್ಲ ಕೊನೆಗಳು ಈ ಹಗ್ಗದಿಂದ ಒಳಗಡೆ ಬರೋ ಥರ ನೋಡಿಬಿಟ್ಟು ಕಟ್ಕೋಬೇಕು. ಒಂದು ರೌಂಡ್ ಬಂದಮೇಲೆ ಅದೇ ಹಗ್ಗನ ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಎತ್ತರಕ್ಕೆ ತಗೊಂಡು ಮೇಲ್ಗಡೆಗೆ ಒಂದು ರೌಂಡ್ ಬರೋ ಥರ ಕಟ್ಟಬೇಕು. ಗಿಡ ಎಷ್ಟಿದೆ ನೋಡಿಕೊಂಡು ಅಷ್ಟುದ್ದಕ್ಕೂ ನಾವು ಈ ಹಗ್ಗದಿಂದ 4-5 ರೌಂಡ್ ಬರೋ ಥರ ಕಟ್ಟಬೇಕು. ಇದು ನಾನು ಮಾಡೋ ಮೆಥಡು. ನಿಮ್ಗೆ ಯಾವ್ಯಾವ ಥರ ಐಡಿಯಾಸ್ ಇದೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಸೇವಂತಿಗೆಯಲ್ಲಿ ಬೇರೆ ಬೇರೆ ಜಾತಿಗಳಿದೆ. ಅದರಲ್ಲಿ ಒಂದೊಂದು ಟೈಮಿಗೆ ಹೂ ಬಿಡುತ್ತೆ. ಇವಾಗ ನಮ್ಮ ಹತ್ರ 6 ಕಲರ್ಸ್ ಇದೆ, ಆದರೆ ಇವಾಗ 3 ಕಲರ್ ಮಾತ್ರ ಹೂ ಬಿಟ್ಟಿರೋದು. ಇದರಲ್ಲಿ ಈ ಪಾಟಲ್ಲಿ ಬರೀ ಮೊಗ್ಗಾಗಿದೆ ಅಷ್ಟೇ. ಇದು ನೆಕ್ಸ್ಟ್ ಮಂತಲ್ಲಿ ಹೂ ಬಿಡುತ್ತೆ. ಸೇವಂತಿಗೆ ಗಿಡ ತುಂಬ ಹೆಲ್ದಿಯಾಗಿರಬೇಕು, ಹೂ ಜಾಸ್ತಿ ಬಿಡಬೇಕು ಅಂದರೆ ಪ್ರತಿ ವರ್ಷ ನಾವು ಅದನ್ನು ಕಟ್ಟಿಂಗ್ ಮಾಡ್ತಾನೆ ಇರಬೇಕು. ಒಣಗೋಗಿರೋ ಕಡ್ಡಿಗಳು, ಹೂ ಅರಳು ಹೋಗಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಹೊಸ ಕಟ್ಟಿಂಗ್ನ ನೆಡ್ತಾ ಇರಬೇಕು. ಗಿಡನ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ, ಹಳೆ ಗಿಡ ಹಾಗೇ ಇರಲಿ ಅನ್ನೋರು ಇರ್ತಾರೆ. ಅಂಥವ್ರು ಏನು ಮಾಡಬೇಕು, ಸೀಸನ್ ಮುಗ್ದೋದ್ಮೇಲೆ ಹೂವೆಲ್ಲ ಆಗೋದ್ಮೇಲೆ ಗಿಡನ ಫುಲ್ ಟ್ರಿಮ್ ಮಾಡಬೇಕು. ಗಿಡದಲ್ಲಿ ಹೊಸ ಚಿಗುರು ಬೆಳೆಯೋಕ್ಕೆ ಬಿಡಬೇಕು. ಸೇವಂತಿಗೆ ಗಿಡದಲ್ಲಿ ಎಲೆಗಳು ತುಂಬ ಬೇಗ ಕಪ್ಪಾಗ್ತಾ ಇರುತ್ತೆ. ಆ ಕಪ್ಪಾಗಿರೋ ಎಲೆಗಳನ್ನೆಲ್ಲ ಆಗಾಗ ನೋಡಿ ತೆಗಿತಾ ಇರಬೇಕು. ಈ ಸೇವಂತಿಗೆ ಗಿಡ ಆಗಲಿ ಅಥವಾ ಯಾವುದೇ ತುಂಬ ಹೂ ಬಿಡೋ ಅಂಥ ಗಿಡ ಆಗಲಿ, ನಾವು ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಹೂನ ಜಾಸ್ತಿ ಬಿಡ್ತಾ ಇರುತ್ತೆ. ಮೊಗ್ಗು ಶುರುವಾಗೋ ಟೈಮಲ್ಲಿ ನಾವು ಗೊಬ್ಬರ ಕೊಡಬೇಕು. ಪ್ರತಿ ಸಲ ಎರೆಹುಳು ಗೊಬ್ಬರನ ಕೊಂಡ್ಕೊಂಡು ಹಾಕೋದು ಕಷ್ಟ ಅನ್ನೋರಿಗೆ ಮನೆಯಲ್ಲಿ ಟೀ ಮಾಡಿದಾಗಲೆಲ್ಲ ಟೀ ಪೌಡರ್ನ ಸೇವಂತಿಗೆ ಗಿಡಕ್ಕೆ ಹಾಕ್ತಾಯಿದ್ರೆ ಹೂ ಜಾಸ್ತಿ ಬಿಡುತ್ತೆ. ಹಾಗೆ ಸೌದೆ ಉರಿಸಿದ ಬೂದಿ ಇರುತ್ತಲ್ಲ, ಅದರಲ್ಲಿ ಕಾರ್ಬನಿಕ್ ಅಂಶ ಜಾಸ್ತಿ ಇರುತ್ತೆ. ಅದರಿಂದ ಕೂಡ ಹೂ ಜಾಸ್ತಿ ಆಗುತ್ತೆ. ಹಾಗೆ ರೋಗಗಳನ್ನ ಬರೋದನ್ನು ತಡೆಯುತ್ತೆ.
ಚೆನ್ನಾಗಿ ಒಣಗಿರೋ ಸೇವಂತಿಗೆ ಹೂವು ಈ ರೀತಿ ಇರುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಇದರೊಳಗೆ ಸೀಡ್ಸ್ ಇರುತ್ತೆ. ತುಂಬ ಚಿಕ್ಕದಾಗಿ, ಸಾಸಿವೆಗಿಂತನೂ ಚಿಕ್ಕದಾಗಿ ಕಪ್ಪು ಬೀಜಗಳಿರುತ್ತೆ. ಅದರಿಂದ ಕೂಡ ನಾವು ಗಿಡಗಳನ್ನ ಬೆಳಿಬಹುದು. ಆದರೆ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. 2 ರಿಂದ 3 ತಿಂಗಳು ಬೇಕಾಗುತ್ತೆ ಸೀಡ್ಸಿಂದ ಬೆಳೆಯೋದು. ಕಟ್ಟಿಂಗಿಂದ ಬೆಳೆಯೋದಾದರೆ ತುಂಬ ಫಾಸ್ಟಾಗಿ ಬೆಳಿಬಹುದು. ಒಂದು ಸಲ ಪೂರ್ತಿ ಹೂ ಬಿಟ್ಟು ಹೋದ್ಮೇಲೆ ಗಿಡ ಪೂರ್ತಿ ಒಣಗ್ತಾ ಇದ್ದರೆ ಅದರಲ್ಲಿ ಒಣಗಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಗಿಡನ ರೀಪಾಟ್ ಮಾಡೋದು ಒಳ್ಳೆಯದು. ಲಾಸ್ಟ್ ಟೈಮ್ ನಾನು ಸೇವಂತಿಗೆ ವಿಡಿಯೋ ಮಾಡಿದಾಗ ಅದರಲ್ಲಿ ಈ ಗಿಡನ ತೋರಿಸಿದ್ದೆ ನಾನು. ಪಿಂಕ್ ಕಲರ್ ಸೇವಂತಿಗೆ ಇದು ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಇವಾಗ ಒಣಗ್ತಾ ಇದೆ. ಈ ಗಿಡನ ನಾನಿವಾಗ ದೊಡ್ಡ ಪಾಟಲ್ಲಿ ರೀಪಾಟ್ ಮಾಡ್ತೀನಿ. ಇದು ತುಂಬ ಸಣ್ಣ ಪಾಟಲ್ಲಾದರೂ ಹೂ ತುಂಬ ಬಿಟ್ಟಿತ್ತು. ಈ ಸೇವಂತಿಗೆ ಗಿಡನ ರೀಪಾಟ್ ಮಾಡೋದಕ್ಕೆ ಮಣ್ಣು ಮತ್ತು ಹಸುವಿನ ಗೊಬ್ಬರನ ಈಕ್ವಲಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಮಾತ್ರ ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಗಿಡ ನೆಡಬೇಕಾದ್ರೂ ಮಣ್ಣು ಡ್ರೈ ಆಗೇ ಇರಬೇಕು. ನಾವು ಗಿಡ ನೆಟ್ಟ ಮೇಲೆ ನೀರು ಹಾಕಬೇಕು. ಮೊದಲೇ ನೀರನ್ನು ಹಾಕ್ಕೊಂಡು ಮಣ್ಣನ್ನು ಒದ್ದೆ ಮಾಡಿಟ್ಕೊಂಡಿರಬಾರ್ದು. ನಾವು ಗಿಡಗಳಿಗೆ ಗೊಬ್ಬರನ ಹಾಕಬೇಕಾದ್ರೆ ಆದಷ್ಟು ಆರ್ಗ್ಯಾನಿಕ್ ಆಗಿರೋಂಥದ್ದೇ ತೊಗೋಬೇಕು. ಎರೆಹುಳು ಗೊಬ್ಬರ, ಕಿಚನ್ ವೇಸ್ಟಿಂದ ಮಾಡಿರೋಂಥ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ, ಇವಿಷ್ಟು ತುಂಬ ಸ್ಲೋ ರಿಲೀಸ್ ಫರ್ಟಿಲೈಸರ್ಗಳಾಗಿರುತ್ತೆ. ಮಣ್ಣಲ್ಲಿ ನಿಧಾನವಾಗಿ ಕರಗಿ ಬೇರುಗಳಿಗೆ ಕೊಡ್ತಾ ಇರುತ್ತೆ. ಹಾಗಾಗಿ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕಿಂತ ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರ್ ಹಾಕೋದೇ ತುಂಬ ಒಳ್ಳೆಯದು. ಈ ಸೇವಂತಿಗೆ ಗಿಡ ಹಾಕೋರು ಒಂದು ಪಾಟಲ್ಲಿ ಒಂದೇ ಗಿಡ ಕೂಡ ಹಾಕ್ಬೋದು. ನನಗೆ ಸ್ವಲ್ಪ ಬುಷಿಯಾಗಿರೋ ಗಿಡಗಳಿಷ್ಟ. ಹಾಗಾಗಿ 4-5 ಕಟ್ಟಿಂಗ್ಗಳನ್ನ ಒಂದೇ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.